ಇಲ್ಲಿ ಮೆಂಟಲ್ ಅಬಿಲಿಟಿ ರಿಲೇಟೆಡ್ಗೆ ಒಂದು ಜೋಡಣಾ ರಿಲೇಟೆಡ್ ಪರೀಕ್ಷೆಗೆ ಸಂಬಂಧಪಟ್ಟಂಥದ್ದು ಒಂದು ಪ್ರಶ್ನೆ ಕೇಳ್ತಾನೆ ನೋಡ್ರಿ. ಇಲ್ಲಿ ಪ್ರಶ್ನೆ ಉತ್ತರ ಇದನ್ನ ನಾವು ಬಿಡಿಸ್ಕೋಬೇಕಂತೇಳಿ ಈ ವಿಡಿಯೋನ ಹೇಳ್ತಾನೆ ನೋಡ್ರಿ. ವಿಶಾಲನು ಒಂದು ವರ್ಗ ಕೋಣೆಯಲ್ಲಿ ಮೇಲಿನಿಂದ 10ನೇ ರ್ಯಾಂಕ್ ಹಾಗೂ ಕೆಳಗಿನಿಂದ 25ನೇ ರ್ಯಾಂಕ್ ಗಳಿಸಿದ್ದಾನೆ. ಹಾಗಾದ್ರೆ ಅವನ ವರ್ಗ ಕೋಣೆಯಲ್ಲಿರುವ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತ ಪ್ರಶ್ನೆ ಕೇಳ್ತಾನೆ. ಇಲ್ಲಿ ವಿಶಾಲ್ ಅಂತ ಒಬ್ಬ ವ್ಯಕ್ತಿನ ಏನ್ ಮಾಡತ್ತೇವಪ್ಪ ಎನ್ಸಾತೇವಿ, ಆತನಿಂದ ನಾವು ಮೇಲಿಂತ್ರ ಕೌಂಟ್ ಮಾಡ್ಕೊತ ಬಂದಾಗ 10ನೇ ಸ್ಥಾನದಲ್ಲಿ ಬರಾಕ್ತಾನ. ಮೇಲಿಂತ್ರ ಎನಿಸಿದಾಗ 10ನೇ ಸ್ಥಾನದಲ್ಲಿ ಬರಾಕ್ತಾನ. ಅದೇ ಆತನನ್ನ ನಾವು ಹಿಂಗೆ ಕೆಳಗ್ಲಿಂತ್ರ ಎನಿಸಿದಾಗ ಆತ 25ನೇ ಸ್ಥಾನದಲ್ಲಿ ಬರಾಕ್ತಾನ. ಟೋಟಲ್ ಅವನ ಎಷ್ಟನೇ ಸ್ಥಾನದಲ್ಲಿ ಬರಾತಾನ? 25ನೇ ಸ್ಥಾನದಲ್ಲಿ. ಎಲ್ಲರೂ ಎಷ್ಟು ಈಜಿ ಅದ ಸರ್, ಮ್ಯಾಗ್ಲಿಂತ್ರ 10ನೇದ ಮತ್ತ ಕೆಳಗ್ಲಿಂತ್ರ 25 ಅಂತ ಅಂದ್ರೆ 25 ಒಂದು 10 ಎಷ್ಟಪ್ಪ ಅಂದ್ರೆ 35. ಇಷ್ಟೇ ಸಿಂಪಲ್. ಹಾಗಾದ್ರೆ ಟೋಟಲ್ ಎಷ್ಟು ವಿದ್ಯಾರ್ಥಿಗಳು ಇರ್ತಾರಪ್ಪ ಅಂದ್ರೆ ಈ ಕಡೆ ಇವ್ 10ಪ್ಪ, ಇವ್ 10ನೇದವ, ಈ ಕಡೆ 25 ಒಂದು 10 ಟೋಟಲ್ 35 ಜನ ಇರ್ತಾರ ಅಂತೇಳಿ ಆನ್ಸರ್ ಎ ಹಾಕಿ ಬರಕ್ ಹೋಗ್ತಾರ. ಎ ಇದು ಏನಾಗ್ತದಪ್ಪ ಅಂದ್ರೆ ತಪ್ಪು ಆಗ್ತದ. ಸರ್ ಯಾಕೆ ಎ ತಪ್ಪಾಗ್ತದ? ಸಿಂಪಲ್ ಆಯ್ತಲ್ಲ, ಕೂಡಿಸ್ಬಿಟ್ರೆ ಮುಗಿತಿತ್ತಲ್ಲ. ನೀವು ಕೂಡಿಸ್ರಿ 35ಕ್ಕ ನೀವೇನ್ ಮಾಡ್ಬೇಕಪ್ಪ ಅಂದ್ರ ಈ 35ಕ್ಕೆ ಏನ್ ಬಂದಿರ್ತಲ್ಲ, ನೀವು ಕೂಡಿಸಿರ್ತಿರ್ತಲ್ಲ 35, ಈ 35ಕ್ಕೆ ಏನ್ ಮಾಡ್ಬೇಕಪ್ಪ ಅಂದ್ರ -1 ಮಾಡಬೇಕು. 35ಕ್ಕೆ -1 ಮಾಡ್ರೆ ಎಷ್ಟಪ್ಪ ಅಂದ್ರ 34 ಬರ್ತದ. ಇವಾಗ ಆಪ್ಷನ್ ಸಿ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದೆ. ಸರ್ ನೀವು ಯಾಕೆ 1 ಮೈನಸ್ ಮಾಡಿದ್ರಿ ಅಂತೇಳಿ ಒಂದಿಷ್ಟು ಜನ ಕನ್ಫ್ಯೂಸ್ ಆಗ್ತಿರ್ತದ. ನೋಡ್ರಿ, ಈ ಕಡೆ ಮ್ಯಾಗ್ಲಿಂದ ಏನಿಸ್ತಾವು ಆತನ ಸ್ಥಾನ ಅದೇ ಐತಿ 10ನೇದ, ಅವನೇ ಎನ್ಸಾಕತ್ತೇವೆ ನಾವು ಕೆಳಗ್ಲಿಂತ ಏನಿಸ್ತಾವು ಅವನೇ 25ನೇದ ಮತ್ತ ಅವನೇ ಎನ್ಸಾಕತ್ತೀವಿ. ಅಂದ್ರೆ ಮ್ಯಾಗ್ಲಿಂತ್ರ ಒಂದ್ಸತ ಕೌಂಟ್ ಆದ, ಕೆಳಗ್ಲಿಂತ್ರ ಒಂದ್ಸತ ಒಬ್ಬನೇ ವ್ಯಕ್ತಿನ ನಾವು 2 ಸಲ ಕೌಂಟ್ ಮಾಡ್ದಂಗಾಗಿರ್ತದೆ. ಅದ್ರ ಸಲುವಾಗಿ ನೀವು ಒಂದು ಸತ ಈ ಕಾಲಿಂತ್ರ ಒಂದು ಮೈನಸ್ ಮಾಡ್ರಿ, ಈ ಕಾಲಿಂತ್ರ 1 ಮೈನಸ್ ಮಾಡ್ರಿ. ಆತನೇ ಈ ವಿಶಾಲನ ಎನಿಸ್ತಿರ್ತೀವಿ. ಅದಕ್ಕೋಸ್ಕರ 1ನ್ನ ಮೈನಸ್ ಮಾಡಿ ಹೋಗ್ಬಿಟ್ರೆ ಅಂದ್ರೆ 34 ಉಳಿತದ. ಹೀಗಾಗಿ ಆ ಕೋಣೆಯಲ್ಲಿರುವಂಥ ಆ ವರ್ಗ ಕೋಣೆಯಲ್ಲಿರುವಂಥ ವಿದ್ಯಾರ್ಥಿಗಳ ಸಂಖ್ಯೆ 34 ಆಗಿರ್ತದೆ. ಈ ತರ ಪ್ರಶ್ನೆಗಳಿಗಾಗಿ ನಮ್ಮ ಪೇಜಸ್ಗಳನ್ನಾಗಲಿ, ಇನ್ಸ್ಟಾಗ್ರಾಮ್ ಪೇಜಸ್ಗಳನ್ನಾಗಲಿ, ಫೇಸ್ಬುಕ್ ಪೇಜಸ್ಸು, ಇನ್ಸ್ಟಾಗ್ರಾಮ್ ನೆಕ್ಸ್ಟ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಪೇಜಸ್ಗಳನ್ನ ಫಾಲೋ ಮಾಡ್ಕೊಡ್ರಿ. ಎಲ್ಲ ಸೋಷಿಯಲ್ ಮೀಡಿಯಾದಾಗ ಸಿಂಪಲ್ ಟ್ರಿಕ್ಸ್ ಅಂತಾನೆ ಇದೆ. ಧನ್ಯವಾದಗಳು.